ಸೇ ಈಗ ಕ್ಲೈಮೇಟ್ ಚೇಂಜ್ ಆಗಬೇಕು ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಲೇಬೇಕು. ಕ್ಲೈಮೇಟ್ ಚೇಂಜ್ ಆಗಬೇಕು ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಲೇಬೇಕು. ಗ್ಲೋಬಲ್ ವಾರ್ಮಿಂಗ್ ಆಗಬೇಕು ಅಂತಂದರೆ ಗ್ರೀನ್ ಹೌಸ್ ಎಫೆಕ್ಟ್ ನಡೀಲೇಬೇಕು. ಅಥವಾ ಇನ್ನೂ ಕ್ಲಿಯರ್ ಆಗಿ ಗ್ಲೋಬಲ್ ವಾರ್ಮಿಂಗ್ ಆಗಬೇಕು ಅಂತಂದರೆ ಗ್ಲೋಬಲ್ ಆವರೇಜ್ ಟೆಂಪ್ರೇಚರ್ ಜಾಸ್ತಿ ಆಗಲೇಬೇಕು. ಗ್ಲೋಬಲ್ ಆವರೇಜ್ ಟೆಂಪ್ರೇಚರ್ ಜಾಸ್ತಿ ಆಗಬೇಕು ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ ನಡೀಲೇಬೇಕು. ಗ್ರೀನ್ ಹೌಸ್ ಎಫೆಕ್ಟ್ ನಡಿಬೇಕು ಅಂತಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಇರಲೇಬೇಕು. ಇದು ಲಾಜಿಕಲ್ ಫ್ಲೋ ಚಾರ್ಟ್. ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗಿರಬೇಕು. ಓಕೆ, ಹಸಿರು ಮನೆ ಅನಿಲಗಳಿದ್ರೇ ಹಸಿರು ಪರಿಣಾಮ. ಹಸಿರು ಮನೆ ಪರಿಣಾಮ ಆದ್ರೇ ಭೂಮಿಯ ಸರಾಸರಿ ತಾಪಮಾನದಲ್ಲಿ ಹೆಚ್ಚಳ. ಭೂಮಿಯ ಸರಾಸರಿ ತಾಪಮಾನದಲ್ಲಿ ಹೆಚ್ಚಳ ಆದ್ರೇ ಜಾಗತಿಕ ತಾಪಮಾನ ಏರಿಕೆ. ಜಾಗತಿಕ ತಾಪಮಾನ ಏರಿಕೆ ಆದ್ರೇ ಹವಾಮಾನ ಬದಲಾವಣೆ. ಓಕೆ, ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಲೆಟ್ ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ಇಲ್ಲಿಂದ ಶುರು ಮಾಡೋಣ. ಓಕೆ, ಗ್ರೀನ್ ಹೌಸ್ ಗ್ಯಾಸಸ್ನಿಂದ ಶುರು ಮಾಡೋಣ. ಜಸ್ಟ್ ಒಂದು ಫ್ಯಾಕ್ಚುಯಲ್ ಕ್ವಶನ್ ಕೇಳ್ತೇನೆ. ಹಸಿರು ಮನೆ ಅನಿಲಗಳನ್ನು ನಿಯಂತ್ರಿಸುವ ಜಾಗತಿಕ ಒಪ್ಪಂದ ಯಾವುದು? Which global agreement speaks about reducing greenhouse gas concentrations? Montreal Protocol speaks about ozone layer depletion. Kyoto Protocol. ನೋಡಿ, ಹಸಿರು ಮನೆ ಅನಿಲಗಳನ್ನು ನಿಯಂತ್ರಿಸುವ ಜಾಗತಿಕ ಒಪ್ಪಂದ ಕ್ಯೋಟೋ ಒಪ್ಪಂದ, ಕ್ಯೋಟೋ ಪ್ರೊಟೋಕಾಲ್. ಕೇಳಿಸ್ಕೊಳ್ಳಿ. So Kyoto Protocol is a global agreement which speaks about reducing greenhouse gas concentrations. ಆಯಿತಾ ಸರ್? ಕಿಯೋಟೋ ಪ್ರೊಟೋಕಾಲ್ ಯಾವಾಗ ಸೈನ್ ಆಯ್ತು ಸರ್? ಅದಕ್ಕೆ ಬರ್ತೀನಿ ಆಮೇಲೆ. ಸದ್ಯಕ್ಕೆ ಕ್ಯೋಟೋ ಪ್ರೊಟೋಕಾಲು ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನನ್ನು ಕಮ್ಮಿ ಮಾಡುವಂಥ ಉದ್ದೇಶವನ್ನು ಹೊಂದಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಅಕಾರ್ಡಿಂಗ್ ಟು ಕ್ಯೋಟೋ ಪ್ರೊಟೋಕಾಲ್ ಹೌ ಮೆನಿ ಅಫಿಷಿಯಲ್ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ದೇರ್? ಎಷ್ಟು? 6 ಇದಾವೆ. 6.